ಇಳಕಲ್ ನಗರದ ಕಂಠಿ ಸರ್ಕಲ್ನಲ್ಲಿ ನೀರಿಗಾಗಿ ರಸ್ತೆ ತಡೆ. ನೀರು ಬರುವವರೆಗೂ ರಸ್ತೆ ತಡೆ ಹಿಂಪಡೆಯಲ್ಲ ಎಂದ ಜನತೆ. ಟಮ್ ಟಮ್ ಟ್ಯಾಕ್ಸಿ ಎತ್ತು ಖಾಲಿ ಕೊಡಗಳ ಪ್ರದರ್ಶನ. ಕಳೆದೊಂದು ತಿಂಗಳಿಂದ ನೀರಿಗಾಗಿ ಇಳಕಲ್ ನಗರದಲ್ಲಿ ಹಾಹಾಕಾರ. ಕಂದಾಯ ಇಲಾಖೆ ಅಧಿಕಾರಿ ಮನವೊಲಿಸುವ ಪ್ರಯತ್ನ ವಿಫಲ. ನೀರು ಬರುವವರೆಗೂ ಪ್ರತಿಭಟನೆ ಮುಂದುವರಿಸುವುದು ಎಂದು ಪ್ರತಿಭಟನಾಕಾರರ ಹೇಳಿಕೆ. पेपर देखिए पेपर घर भेजा ಏನಾಗ್ಬಿಡುತ್ತಪ್ಪ ಅಂತಂದ್ರೆ ನೋಡಿ 2 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಸಮಸ್ಯೆ ಏನೈತಿ, ನಮ್ಮ ಜಿಲ್ಲಾದವರು 10 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಅದು ಮೊದಲ ಏರಿಯಾ ಸಣ್ಣ ಐತಿ, ಯಾವ ಗಾಡಿನೂ ಬರೋಲ್ಲ, ಏನೂ ಇಲ್ಲ. ರೈತರು ಜಿಲ್ಲಾ ರೈತರು ನಾವು ನಮ್ಮ ಓಣಿಯೊಳಗೆ ಸಂಜೆ ಅದಾವ, ಅಲ್ಲೇ ಯಾವ ನೀರಿನ ನೀರು ಬರಂಗಿಲ್ಲ, ಗಾಡಿನೂ ಬರೋಂಗಿಲ್ಲ, ಏನೂ ಇಲ್ಲ. ಇವರು ನಗರ ನಿವಾರಿ ಏನು ಮಾಡ್ತಾರೆ, 8-10 ದಿವಸಕ್ಕೊಮ್ಮೆ ನೀರು ಬಿಡಾಕತ್ತಾರ. ನಾವೇನೋ ಮೊದಲಿಗೆ ರಿಪೇರಿ ಐತೆ ಅಂತ ಅಂದ್ಕೊಂಡಿದ್ವಿ. ಎಷ್ಟು ದಿವಸ ರಿಪೇರಿ ಇದು? ಹಳೆ ಮೋಟ್ರನ್ನ ರಿಪೇರಿ ಮಾಡ್ತಾರ, ಮಾಡೋದು. ಆ ಹಳೆ ಮೋಟ್ರ್ ರಿಪೇರಿ ಮಾಡೋದ್ರಾಗ ಆಗಿರ್ತೈತಿ 10 ಮೋಟ್ರ್ ಹೊಸ ಮೋಟ್ರ್ ಹಾಕ್ತಿದ್ರು. ಇವ್ರಿಗೆ ಹೊಸ ಮೋಟ್ರ್ ಯಾಕೆ ಹಾಕಲ್ಲಪ್ಪ ಅಂತಂದ್ರೆ, ಅವು ಹೊಸ ಮೋಟ್ರ್ ಹಾಕಿದ್ರೆ 5-6 ವರ್ಷ ಅವು ಕೆಲಸಕ್ಕೆ ಬರೋಂಗಿಲ್ಲ, ಇವ್ರಿಗೆ ಕಮಿಷನ್ ಸಿಗಂಗಿಲ್ಲ. ಇವರು ಹಳೆ ಮೋಟ್ರ್ ರಿಪೇರಿ ಮಾಡಿದ್ರೆ 10 ರೂಪಾಯಿ ಸಾಮಾನ್ಯ 20 ರೂಪಾಯಿ ಬಿಲ್ ಹಾಕಿ ರೊಕ್ಕ ತೊಗೊಳಕ್ಕಾಗುತ್ತೆ ಅಂತಂದೇಳಿ ಇವ್ರು ಹಳೆ ಮೋಟ್ರ್ ರಿಪೇರ್ ಮಾಡ್ಕೊಂಡು ಹೋಗ್ತಾರೆ. ನಗರ ಸೇವೆಗಳಿಗೆ ಕೈಗೆ ನಿಮ್ಗೆ ಹೊಸ ಮೋಟ್ರ್ ಹಾಕಲ್ಲ ಅಂತ ಹೇಳ್ರಿ, ನಾವೆಲ್ಲ ಇಳಕಲ್ ನಗರದವ್ರು ಎಲ್ಲರೂ ಸೇರಿಸ್ಕೊಂಡು ಭಿಕ್ಷಾಟನೆ ಮಾಡಿ ರೊಕ್ಕ ತಂದು ನಿಮ್ಗೆ ತಂದು ಕೊಡ್ತೀವಿ. ಆ ರೊಕ್ಕದಿಂದ ನೀವು ಮೋಟ್ರ್ ರಿಪೇರಿ ಮಾಡ್ತೀರಿ. ನೋಡ್ರಿ, ಈಗ ನೀವು 2 ದಿವಸಕ್ಕೊಮ್ಮೆ ನೀರು ಬಿಡು, ಕನಿಷ್ಠ 2 ದಿವಸಕ್ಕೆ 3 ದಿವಸಕ್ಕೊಮ್ಮೆ ಬಿಟ್ರಪ್ಪ ಅಂದ್ರೆ ಏನಾಗುತ್ತೆ? ಮಕ್ಕಳು ಬರೀ ನೋಡಿ, ಎಲ್ಲ ಕೂಲಿ ಕಾರ್ಮಿಕರು ದುಡ್ಕೊಂಡು ತಿನ್ನೋರು ರೈತರು ಇರ್ತಾರೆ. ನೀವು 8-10 ದಿವಸಕ್ಕೆ ನೀರು ಬಿಟ್ರಪ್ಪ ಅಂತಂದ್ರೆ ಏನು ನಿಮ್ಮ ಹೆಸರಲ್ಲಿ ವೈಕೋಬೇಕಲ್ಲ, ಲಭ ನಗರಸಭೆ ಮುಂದೆ ಹೆಸರಲ್ಲಿ ಇಟ್ಕೊಂಡು ಹೊಸರು. ಈಗ ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಗರಸಭೆಯವರು ಇಲ್ಲಿ ಸ್ಥಳಕ್ಕೆ ಬರಬೇಕು. ಜನಪ್ರತಿನಿಧಿಗಳಾದಂಥವ್ರು ಯಾರದಾರ ಅವರು ಬರಬೇಕು. ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡೋ ತನಕ ನಾವು ಈ ರೋಡನ್ನ ಕ್ಲಿಯರ್ ಮಾಡೋಂಗಿಲ್ಲ. ಈ ರೋಡ್ ಆಟ ಅಲ್ಲ, ಇನ್ನೊಂದು 2-3 ದಿನದೊಳಗೆ ನೀವು ಸರಿಯಾಗಿ ನೀರು ಬಿಡಲಪ್ಪ ಅಂತ ಇಡೀ ನಗರವನ್ನೇ ಬಂದ್ ಕೆರೆ ಕೊಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ.